ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದ ಮಹತ್ವದ ಬಗ್ಗೆ ಆಯುರ್ವೇದ ಮತ್ತು ವೈದ್ಯಕೀಯ ವಿಜ್ಞಾನ ತಿಳಿಸುವಂಥ ಅದ್ಭುತ ರಹಸ್ಯಗಳನ್ನು ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಕಾಲದ ಬಗ್ಗೆ ನಮ್ಮ ಶಾಸ್ತ್ರಗಳು ಕೊಡುವಂಥ ವಿವರಣೆ ಅತ್ಯದ್ಭುತವಾದದ್ದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 24 ಗಂಟೆಗಳ ಒಂದು ದಿನವನ್ನು 30 ಮುಹೂರ್ತಗಳಾಗಿ ವಿಂಗಡಿಸಲಾಗಿದೆ. ಹಗಲಿನಲ್ಲಿ 15 ಮುಹೂರ್ತಗಳು ಹಾಗೂ ರಾತ್ರಿಯಲ್ಲಿ 15 ಮುಹೂರ್ತಗಳು. ಪ್ರತಿಯೊಂದು ಮುಹೂರ್ತಕ್ಕೂ 48 ನಿಮಿಷಗಳ ಕಾಲಾವಧಿ. ಬೆಳಗಿನ ಸೂರ್ಯೋದಯದ ಹಿಂದಿನ 48 ನಿಮಿಷಗಳ ಮುಹೂರ್ತಕ್ಕೆ ಸಮುದ್ರಂ ಅಂತಲೂ, ಅದರ ಹಿಂದಿನ 48 ನಿಮಿಷಗಳ ಮುಹೂರ್ತಕ್ಕೆ ಬ್ರಹ್ಮ ಅಂತಲೂ ಹೆಸರಿಸಲಾಗಿದೆ. ಇದೇ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ. ಉದಾಹರಣೆಗೆ, ಸೂರ್ಯೋದಯ ಇವತ್ತು ಬೆಳಗ್ಗೆ 6 ಗಂಟೆಗೆ ಆದರೆ ಬ್ರಹ್ಮ ಮುಹೂರ್ತದ ಸಮಯ ಬೆಳಗ್ಗೆ 4 ಗಂಟೆ 24 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ ಇರುತ್ತೆ. ಬೇಸಿಗೆ, ಮಳೆ ಮತ್ತು ಚಳಿಗಾಲಗಳಲ್ಲಿ ಸೂರ್ಯೋದಯದ ಸಮಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಬ್ರಹ್ಮ ಮುಹೂರ್ತದ ಸಮಯವೂ ಬದಲಾಗುತ್ತೆ. ಬ್ರಹ್ಮ ಶಬ್ದದ ಅರ್ಥ ಹೊಸತನದ ಸೃಷ್ಟಿ. ಬ್ರಹ್ಮ ಮುಹೂರ್ತ ಅಂದರೆ ಹೊಸತನ್ನ ಸೃಷ್ಟಿಸುವ ಸಮಯ ಅಂತ. ಹಾಗಾದರೆ ಬ್ರಹ್ಮ ಮುಹೂರ್ತಕ್ಕೆ ಏಕೆ ಇಷ್ಟೊಂದು ಪ್ರಾಮುಖ್ಯತೆ? ಆಯುರ್ವೇದದ ಪ್ರಕಾರ ನಮ್ಮ ಶರೀರ ವಾತ, ಪಿತ್ತ, ಕಫ ಅನ್ನುವಂಥ 3 ದೋಷಗಳಿಂದ ಉತ್ಪತ್ತಿಯಾಗಿದೆ. ಪ್ರತಿಯೊಂದು ದೋಷಗಳು ನಮ್ಮ ಶರೀರ, ನರಮಂಡಲ ಮತ್ತು ಮನಸ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಚಲಾಯಿಸುತ್ತೆ. ದೇಹ ಮತ್ತು ಮನಸ್ಸಿನ ಪೂರ್ಣ ಆರೋಗ್ಯಕ್ಕೆ ಈ ದೋಷಗಳಲ್ಲಿ ಸಮತೋಲನ ಅತ್ಯಂತ ಮುಖ್ಯ. ಇದರಲ್ಲಿ ಅತ್ಯಂತ ಪ್ರಮುಖವಾದ ದೋಷವೇ ವಾತದೋಷ. ಶರೀರದಲ್ಲಿ ಉಂಟಾಗುವಂಥ ಎಲ್ಲ ಹರಿವುಗಳಲ್ಲಿ ಅಂದರೆ ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ, ಕೀಲುಗಳ ಚಲನೆ, ಹಾಗೆ ಆಲೋಚನೆಗಳಿಗೆ ಇದಕ್ಕೆಲ್ಲನೂ ವಾತವೇ ಕಾರಣ. ಆಯುರ್ವೇದದ ಪ್ರಕಾರ ಕಫ ದೋಷದ ವ್ಯತ್ಯಾಸದಿಂದ 20ರಷ್ಟು ರೋಗಗಳು ಉತ್ಪತ್ತಿಯಾದರೆ, ಪಿತ್ತ ದೋಷದ ವ್ಯತ್ಯಾಸದಿಂದ 40ರಷ್ಟು ರೋಗಗಳು, ಹಾಗೆ ವಾತದೋಷದಲ್ಲಿ ಉಂಟಾಗುವಂಥ ವ್ಯತ್ಯಾಸದಿಂದ 80ಕ್ಕೂ ಹೆಚ್ಚು ರೋಗಗಳು ಉಂಟಾಗುತ್ತೆ ಅಂತ ಹೇಳುತ್ತೆ ಆಯುರ್ವೇದ. ಮುಖ್ಯವಾಗಿ ಮಾನಸಿಕ ರೋಗಗಳ ಮೂಲ ವಾತದೋಷದಲ್ಲಿ ಉಂಟಾಗುವಂಥ ವ್ಯತ್ಯಾಸಗಳಿಂದ. ವಾತವು ಮನಸ್ಸಿನ ಚಟುವಟಿಕೆಗಳಿಗೆ ಕಾರಣ. ವಾತದ ಮತ್ತು ಮನಸ್ಸಿನ ಉತ್ಪತ್ತಿ ವಾಯುತತ್ವ ಮತ್ತು ಆಕಾಶ ತತ್ವದಿಂದ. ವಾತದಲ್ಲಿ ಉಂಟಾಗುವಂಥ ವ್ಯತ್ಯಾಸದಿಂದ ಮನಸ್ಸಿಗೆ ಕೆರಳುವಿಕೆ, ಬೇಸರ, ಆಲಸ್ಯ, ಜಡತ್ವ, ಭಾವನಾ ವಿಕಾರ, ಖಿನ್ನತೆ, ಒಂಟಿತನ, ಸಂವಹನದಲ್ಲಿ ಅಂದರೆ ಕಮ್ಯುನಿಕೇಷನಲ್ಲಿ ಕೊರತೆ ಉಂಟಾಗುವಂಥದ್ದು, ಇತರೆ ಹಲವಾರು ಸಮಸ್ಯೆಗಳು ಉಂಟಾಗ್ತವೆ. ಹಾಗಾದರೆ ಬ್ರಾಹ್ಮಿ ಮುಹೂರ್ತಕ್ಕೂ ವಾತಕ್ಕೂ ಏನು ಸಂಬಂಧ ಅನ್ನೋದನ್ನು ನೋಡೋದಾದರೆ, ರಾತ್ರಿ 2ರಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ವಾತ ಪ್ರಧಾನವಾದ ಸಮಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ಶರೀರದಲ್ಲಿ ವಾತ ಪ್ರಕೃತಿ ಚುರುಕಾಗಿ ಆಂತರಿಕ ಚಲನೆ ಸರಾಗವಾಗಿ ಆಗೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಶುದ್ಧವಾಗುತ್ತೆ, ಮನಸ್ಸು ಶಾಂತವಾಗುತ್ತೆ, ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತೆ. ಪೀನಿಯಲ್ ಗ್ಲ್ಯಾಂಡು ನಮ್ಮ ಶರೀರದ ಅತ್ಯಂತ ಮುಖ್ಯವಾದ ನಿರ್ನಾಳ ಗ್ರಂಥಿಯಾಗಿದ್ದು, ಇದು ಉತ್ಪತ್ತಿ ಮಾಡುವಂಥ ಮೆಲಟೋನಿನ್ ಹಾರ್ಮೋನ್ ನಮ್ಮ ಶರೀರದಲ್ಲಿ ಮೂಡ್ ಸ್ಟೆಬಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಯುವರ್ ಪ್ಲಸಿಬೋ ಪುಸ್ತಕವೂ ಸೇರಿ ಅನೇಕ ಮನೋವೈಜ್ಞಾನಿಕ ಪುಸ್ತಕಗಳನ್ನು ಬರೆದಿರುವಂಥ ಮೈಂಡ್ ಪ್ರೋಗ್ರಾಮಿಂಗ್ ಕೋರ್ಸ್ಗಳನ್ನು ಜಗತ್ತಿನಾದ್ಯಂತ ನಡೆಸ್ತಿರುವಂಥ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವರು ಮೆಲಟೋನಿನ್ ಹಾರ್ಮೋನನ್ನು ಮಿರಾಕಲ್ ಮಾಲಿಕ್ಯೂಲ್ ಅಂತಾನೆ ಕರೆದಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಇದರ ಸ್ರವಿಕೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿದ್ದು, ನಮ್ಮ ಮೆದುಳಿನ ಸಂರಚನೆಯನ್ನು ಬದಲಾಯಿಸಲು, ಮೈಂಡ್ ಪ್ರೋಗ್ರಾಮಿಂಗ್ ಹಾಗೂ ಮೈಂಡ್ ರೀಪ್ರೋಗ್ರಾಮಿಂಗ್ ಮಾಡಲು ಝೀರೋ ಟ್ರಾಫಿಕ್ ಇರುವಂಥ ಒಂದು ಅತ್ಯದ್ಭುತವಾದ ಸಮಯ ಇದು. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಆ್ಯಂಡ್ ಅಲೈಡ್ ಸೈನ್ಸಸ್ನ ಸಂಶೋಧನೆಯಲ್ಲಿ ತಿಳಿದು ಬಂದಿದ್ದು, ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ವಾತಾವರಣದಲ್ಲಿ ನೀಸೆಂಟ್ ಆಕ್ಸಿಜನ್ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿದ್ದು, ಅದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಜೊತೆ ಸೇರಿ ಆಕ್ಸಿ ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತೆ.
ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಶರೀರದಲ್ಲಿ ಆಸಿಡ್ ಲೆವೆಲ್ ಬ್ಯಾಲೆನ್ಸ್ ಮಾಡಿ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ. ಇತ್ತೀಚೆಗೆ ನಡೆದ ಕೆಲವು ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಆಕ್ಟಿವ್ ಆಗಿರುವಂಥ ಜನರಲ್ಲಿ ಡಯಾಬಿಟಿಸ್ ಮತ್ತು ಒಬೆಸಿಟಿ ಸಮಸ್ಯೆಗಳು ತೀರಾ ಕಡಿಮೆ ಇದ್ದು ಅವರ ಶರೀರದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆಯಾಗಿ ಏಜಿಂಗ್ ಪ್ರೋಸೆಸ್ ಅಂದ್ರೆ ವೃದ್ಧಾಪ್ಯದ ಚಿಹ್ನೆಗಳು ನಿಧಾನ ಆಗುತ್ತೆ ಅನ್ನುವಂಥ ಅಂಶಗಳು ಪತ್ತೆಯಾಗಿವೆ. ಆಯುರ್ವೇದದ ಅಷ್ಟಾಂಗ ಹೃದಯ ಗ್ರಂಥದ ಪ್ರಕಾರ ಶರೀರದಲ್ಲಿ ರೋಗ ನಿರೋಧಕತೆ ಹೆಚ್ಚಾಗಿ ದೀರ್ಘಾಯುಷ್ಯ ಪ್ರಾಪ್ತಿಗೆ ಸಹಕಾರಿಯಾಗುತ್ತೆ. ಹಾಗೆ ಸಾಮವೇದದ ಪ್ರಕಾರ ಆಧ್ಯಾತ್ಮಿಕ ಸಾಧನೆಗಳಿಗೆ ಇದು ಅತ್ಯಂತ ಪ್ರಶಸ್ತ ಸಮಯವೆಂತಲೂ, ಋಗ್ವೇದದ ಪ್ರಕಾರ ಬ್ರಾಹ್ಮಿ ಮುಹೂರ್ತದ ಉಪಯೋಗದಿಂದ ವ್ಯಕ್ತಿಯು ಸುಖಿ, ವೀರ್ಯವಂತ ಹಾಗೂ ಜೀವನದಲ್ಲಿ ಯಶಸ್ಸನ್ನ ಪಡಿತಾನೆ ಅಂತಲೂ, ಆಯುರ್ವೇದದ ಪ್ರಕಾರ ಈ ಸಮಯದಲ್ಲಿ ಅಮೃತ ಸದೃಶವಾದ ವಾಯು ಸೇವನೆಯಿಂದ ಶರೀರದಲ್ಲಿ ಸಂಜೀವಿನಿ ಶಕ್ತಿಯ ವೃದ್ಧಿಯಾಗಿ ಮಾನಸಿಕ ಒತ್ತಡ, ಚಿಂತೆ, ಅನಿದ್ರೆ, ನಿರಾಶೆ ಇತರೆ ಮಾನಸಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತನೂ ಉಲ್ಲೇಖ ಇದೆ. ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯನ್ನ ತ್ಯಾಗ ಮಾಡೋದ್ರಿಂದ ವಿದ್ಯೆ, ಬುದ್ಧಿ, ಬಲ, ಯಶಸ್ಸು ಸಿಗುತ್ತೆ ಅಂತನೂ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪರಿಸರದಲ್ಲಿ ಸಕಾರಾತ್ಮಕ ತರಂಗಗಳು ಹೆಚ್ಚಾಗಿದ್ದು ಪ್ರದೂಷಣೆ ಕಡಿಮೆ ಇದ್ದು ಶುದ್ಧವಾದ ಗಾಳಿಯ ಸೇವನೆಯಿಂದ ಶ್ವಾಸಕೋಶದ ಆರೋಗ್ಯ ವೃದ್ಧಿಯಾಗಿ ಮೆದುಳಿನ ವಿಕಾಸವು, ಶರೀರದ ಎಲ್ಲ ಜೀವಕೋಶಗಳಲ್ಲಿ ಶಕ್ತಿ ಸಂಚಯವೂ ಆಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದಾದರೆ, ಮೊದಲನೇದಾಗಿ ಧ್ಯಾನ, ಎರಡನೇದಾಗಿ ಅಧ್ಯಯನ, ಹೊಸ ವಿಷಯಗಳ ಕಲಿಕೆ, ಆತ್ಮನಿರೀಕ್ಷಣೆ, ಕೃತಜ್ಞತೆಯ ಅರ್ಪಣೆ, ಮಂತ್ರಾನುಷ್ಠಾನ, ಅಫರ್ಮೇಷನ್, ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಇತರ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಇದು ಅತ್ಯಂತ ಪ್ರಶಸ್ತವಾದ ಸಮಯ ಅಂತ ಶಾಸ್ತ್ರಗಳ ಉಲ್ಲೇಖ. ಬ್ರಾಹ್ಮಿ ಮುಹೂರ್ತದಲ್ಲಿ ಏನನ್ನ ಮಾಡಬಾರ್ದು ಅನ್ನೋದನ್ನು ನೋಡೋದಾದರೆ, ಈ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬಾರ್ದು, ಆಹಾರ ಸೇವನೆ ನಿಷಿದ್ಧ, ಸಂಭೋಗ ನಿಷಿದ್ಧ, ದೈಹಿಕ ವ್ಯಾಯಾಮಗಳು ಸಹ ನಿಷಿದ್ಧ. ಇನ್ನು ಬ್ರಾಹ್ಮಿ ಮುಹೂರ್ತದ ಮುಂದಿನ ಅಂದರೆ ಸೂರ್ಯೋದಯದ ಸಮಯದ ಹಿಂದಿನ 48 ನಿಮಿಷಗಳಲ್ಲಿ ಬರುವಂಥ ಸಮುದ್ರ ಮುಹೂರ್ತ ಶಾರೀರಿಕ ವ್ಯಾಯಾಮಗಳನ್ನು, ಯೋಗಾಸನಗಳನ್ನು ಹಾಗೂ ಪ್ರಾಣಾಯಾಮಗಳನ್ನು ಮಾಡಲು ಅತ್ಯುತ್ತಮವಾಗಿದೆ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಸೂರ್ಯನ ಕಿರಣಗಳು ನಮ್ಮ ಮೆದುಳಿನ ಪೀನಿಯಲ್ ಗ್ಲ್ಯಾಂಡ್ ಮೇಲೆ ಸಹಜವಾಗಿ ಬೀಳೋದ್ರಿಂದ ಅದರಲ್ಲಿ ಸೆರಟೋನಿನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಹೆಚ್ಚಾಗಿ ಇಡೀ ದಿನ ನಮ್ಮನ್ನು ಆಹ್ಲಾದಕರವಾಗಿಸುತ್ತೆ ಅಂತ ಹೇಳುತ್ತೆ ಯೋಗಶಾಸ್ತ್ರ. ಇದರಿಂದ ನಮ್ಮ ಶರೀರದಲ್ಲಿನ ಜೈವಿಕ ಗಡಿಯಾರ ಅಂದರೆ ಸರ್ಕೇಡಿಯನ್ ರಿದಮ್ ಏನಿದೆ ಅದನ್ನು ರೀಸೆಟ್ ಮಾಡಲು ಸಹ ಇದು ಉಪಯೋಗಕಾರಿ. ಇದರಿಂದ ದಿನಪೂರ್ತಿ ನಮ್ಮಲ್ಲಿ ಪಾಸಿಟಿವಿಟಿ, ಕಮ್ಯುನಿಕೇಷನ್ ಸ್ಕಿಲ್ಸು, ಮೂಡ್ ಎಲಿವೇಶನ್ನು, ಫೀಲ್ ಗುಡ್ ಫ್ಯಾಕ್ಟು ಸಹ ಹೆಚ್ಚಾಗುತ್ತೆ. ಹಾಗಾದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವಂಥ ಅಭ್ಯಾಸದ ತಯಾರಿ ಹೇಗೆ ಅದನ್ನೊಂದ್ಸರಿ ಗಮನಿಸೋಣ. ಹಿಂದಿನ ದಿನದ ರಾತ್ರಿಯ ಭೋಜನ 8 ಗಂಟೆಯ ಒಳಗೆ ಮುಗಿಸೋದು, ಅತ್ಯಂತ ಲಘುವಾದ ಆಹಾರ ಸೇವನೆ, ರಾತ್ರಿ 10ರ ಒಳಗೆ ಮಲಗುವ ಅಭ್ಯಾಸ, ಹಗಲಿನ ಸಮಯದಲ್ಲಿ ನಿದ್ರಿಸದೇ ಇರೋದು. ಈ ಎಲ್ಲ ಬದಲಾವಣೆಗಳನ್ನು ನಿಧಾನವಾಗಿ ಅಂದರೆ 21 ದಿನಗಳ ಅಂತರದಲ್ಲಿ ಅಭ್ಯಾಸ ಮಾಡಬೇಕು ಅನ್ನೋದು ಆಯುರ್ವೇದದ ವಾದ. ಏಕೆಂದರೆ ಆಯುರ್ವೇದದ ಪ್ರಕಾರ ನಮ್ಮ ದಿನಚರಿಯಲ್ಲಿ ಮಾಡುವಂಥ ದಿಢೀರ್ ಬದಲಾವಣೆಗಳು ಶರೀರ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದು. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಯಾರಿಗೆಲ್ಲ ವಿನಾಯಿತಿ ಇದೆ? ಅಷ್ಟಾಂಗ ಹೃದಯದ ಪ್ರಕಾರ ಕೇವಲ ಆರೋಗ್ಯವಂತ ವ್ಯಕ್ತಿ ಮಾತ್ರವೇ ಬ್ರಹ್ಮ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತದ ವೇಳೆ ಏಳಬೇಕು. ಇನ್ನು ಗರ್ಭಿಣಿ ಸ್ತ್ರೀಯರು, 8 ವರ್ಷದ ಒಳಗಿನ ಮಕ್ಕಳು, ರೋಗಿಗಳು ಹಾಗೂ ವೃದ್ಧರಿಗೆ ಇದರಿಂದ ವಿನಾಯಿತಿ ಇದೆ. ನಮ್ಮ ಪುರಾಣದಲ್ಲಿಯೂ
ದಾರಿಗಾಸುರನೆಂಬ ರಾಕ್ಷಸನ ವೃತ್ತಾಂತದ ಮೂಲಕ ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯನ್ನು ತಿಳಿಸಲಾಗಿದೆ. ಒಮ್ಮೆ ದಾರಿಗಾಸುರನೆಂಬ ರಾಕ್ಷಸ ತನ್ನ ತಪಶಕ್ತಿಯಿಂದ ವಿಷ್ಣುವಿನ ಕೈಯಲ್ಲಿರುವಂಥ ಚಕ್ರವನ್ನು ಕದ್ದು ಓಡಿ ಹೋಗ್ತಾನೆ. ಅವನನ್ನು ಹಿಂಬಾಲಿಸುವ ಶಿವನ ಅಂಶದಿಂದ ಹುಟ್ಟಿದ ಚಿರುಂಬ ಭಗವತಿಯಿಂದ ತಪ್ಪಿಸಿಕೊಂಡ ದಾರಿಗಾಸುರ ಬಿಳಿಯ ಹುಂಜದ ರೂಪ ತಾಳಿ ಪಾತಾಳದಲ್ಲಿ ಅಡಗಿ ಕೂತ್ಕೋತಾನೆ. ಪ್ರತಿದಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವನು ಹೊರಗೆ ಬಂದು ತನ್ನನ್ನು ಹಿಡಿಯುವಂತೆ ಕೂಗ್ತಾನೆ. ನಾವು ಆ ಸಮಯದಲ್ಲಿ ಎದ್ದು ಮಹಿಷಮರ್ದಿನಿ ಸ್ವರೂಪದಲ್ಲಿರುವಂಥ ಭಗವತಿಗೆ ಆ ಹುಂಜವನ್ನು ಬಲಿ ಕೊಡಬೇಕು ಅನ್ನುವಂಥ ಸಂಕೇತವೇ ದೇವಿ ಮಂದಿರಗಳಲ್ಲಿ ಆಚರಿಸುವಂಥ ಕೋಳಿ ಬಲಿಯ ಸಂಪ್ರದಾಯ. ಇದರ ಒಳಾರ್ಥ ವಿಷ್ಣು ನಮ್ಮ ಶರೀರದಲ್ಲಿರುವಂಥ ಸರ್ವವ್ಯಾಪಕ ತತ್ವದ ವಿದ್ಯುತ್ಕಾಂತೀಯ ತರಂಗ. ಅವನ ಕೈಯಲ್ಲಿರುವಂಥ ಚಕ್ರ ಕಾಲದ ಸಂಕೇತ. ಈ ಚಕ್ರ ವಿಷ್ಣುವಿನ ಬಳಿ ಇದ್ದಾಗ ನಮ್ಮ ಶರೀರದಲ್ಲಿ ಕಾಲಕಾಲಕ್ಕೆ ಎಲ್ಲ ರೀತಿಯ ಹಾರ್ಮೋನ್ಸ್ಗಳ ಸ್ರವಿಕೆ ನಿರಂತರವಾಗಿ ವ್ಯವಸ್ಥಿತವಾಗಿ ನಡೆಯುತ್ತೆ. ಇದೇ ಚಕ್ರವನ್ನು ತಾಮಸಿ ಗುಣದ ದಾರಿಗಾಸುರನ ಕೈ ಸೇರಿದರೆ ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ಗಳ ಉತ್ಪತ್ತಿಯಲ್ಲಿ ಇನ್ಬ್ಯಾಲೆನ್ಸ್ ಉಂಟಾಗಿ ದೈಹಿಕ ಮಾನಸಿಕ ರೋಗಗಳು ನಮ್ಮನ್ನು ಆವರಿಸಿ ನಮ್ಮ ಆರೋಗ್ಯವನ್ನು ಪಾತಾಳಕ್ಕೆ ತಳ್ಳುತ್ತೆ ಅನ್ನೋದು. ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ಭಗವತಿ ಸ್ವರೂಪದ ಪೀನಿಯಲ್ ಗ್ಲ್ಯಾಂಡ್ನ ಪ್ರಚೋದನೆಯಿಂದ ಉತ್ಪತ್ತಿಯಾಗುವಂಥ ಮೆಲಟೋನಿನ್ ಹಾರ್ಮೋನ್ನ ಗರಿಷ್ಠ ಸ್ರವಿಕೆಯ ಲಾಭವನ್ನು ಪಡೆದು ತಾಮಸಿಕತೆಯಿಂದ ಉತ್ಪತ್ತಿಯಾಗುವ ರೋಗಗಳೆಲ್ಲ ಬಲಿ ನೀಡಬೇಕೆನ್ನುವುದು ಇದರ ಹಿಂದಿರುವಂಥ ರಹಸ್ಯ. ಬ್ರಹ್ಮನ ಹುಟ್ಟು ಕಮಲದಲ್ಲಿ. ಕಮಲ ಜ್ಞಾನದ, ಅರಿವಿನ, ಶಕ್ತಿಯ, ಹೊಸತನದ ಹುಟ್ಟಿನ ಸಂಕೇತ. ಇದು ಹುಟ್ಟೋದು ಕೆಸರಿನಲ್ಲಿ. ಕೆಸರು ಅಂಧಕಾರದ, ಅಜ್ಞಾನದ, ಅವಿದ್ಯೆಯ ಸಂಕೇತ. ಬ್ರಹ್ಮ ಮುಹೂರ್ತದ ಕತ್ತಲಿನಲ್ಲಿ ಎದ್ದು ಅರುಣೋದಯವನ್ನು ಸ್ವಾಗತಿಸುವ ಸಾಧಕರಿಗೆ ಆರೋಗ್ಯ, ಐಶ್ವರ್ಯ, ಯಶಸ್ಸು ಹಾಗೂ ತೃಪ್ತಿ ಸಿಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಬ್ರಾಹ್ಮಿ ಮುಹೂರ್ತದ ಸಂಪೂರ್ಣ ಲಾಭವನ್ನು ನೀವೆಲ್ಲರೂ ಪಡೆಯುವಂತಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.